ಒಮ್ಮೆ ಒಂದು ನದಿಯ ತೀರದಲ್ಲಿ ದೊಡ್ಡ ಮಾವಿನ ಮರ ಇತ್ತು. ಆ ಮರದಲ್ಲಿ ಒಬ್ಬ ಚುಟುಕೋತಿ ವಾಸಿಸುತ್ತಿದ್ದ. ಅದು ಪ್ರತಿದಿನ ಸಿಹಿ ಸಿಹಿ ಮಾವಿನ ಹಣ್ಣುಗಳನ್ನು ತಿನ್ನುತ್ತಾ ಸಂತೋಷವಾಗಿತ್ತು. ಒಂದು ದಿನ ಒಂದು ಮೊಸಳೆ ಅಲ್ಲಿ ಬಂತು. ಕೋತಿ ಸ್ನೇಹದಿಂದ ಅದಕ್ಕೆ ಮಾವಿನ ಹಣ್ಣು ಕೊಟ್ಟಿತು. ಹೀಗೆ ಪ್ರತಿದಿನ ಮೊಸಳೆ ಬಂದು ಹಣ್ಣು ತಿನ್ನುತ್ತಿತ್ತು. ಇಬ್ಬರೂ ಒಳ್ಳೆಯ ಸ್ನೇಹಿತರಾದರು. ಆದರೆ ಮೊಸಳೆಯ ಹೆಂಡತಿ ಹೇಳಿತು, ಈ ಹಣ್ಣುಗಳು ಇಷ್ಟು ಸಿಹಿ ಇದ್ದರೆ ಕೋತಿಯ ಹೃದಯ ಎಷ್ಟು ಸಿಹಿಯಾಗಿರಬಹುದು. ನನಗೆ ಅದನ್ನು ತಂದುಕೊಡು. ಮೊಸಳೆ ಬಲವಂತವಾಗಿ ಒಪ್ಪಿಕೊಂಡಿತು. ಮರುದಿನ ಅದು ಕೋತಿಗೆ ಹೇಳಿತು, ಸ್ನೇಹಿತ, ನನ್ನ ಮನೆಗೆ ಬಾ, ಹೆಂಡತಿ ನಿನಗಾಗಿ ವಿಶೇಷ ಅಡುಗೆ ಮಾಡಿದ್ದಾಳೆ. ಕೋತಿ ಸಂತೋಷದಿಂದ ಮೊಸಳೆಯ ಬೆನ್ನ ಮೇಲೆ ಕೂತಿತು. ಮಧ್ಯ ನದಿಯಲ್ಲಿ ಮೊಸಳೆ ಸತ್ಯವನ್ನು ಹೇಳಿಬಿಟ್ಟಿತು. ಬುದ್ಧಿವಂತ ಕೋತಿ ತಕ್ಷಣ ಹೇಳಿತು, ಅಯ್ಯೋ, ನನ್ನ ಹೃದಯ ಮರದಲ್ಲಿ ಬಿಟ್ಟು ಬಂದಿದ್ದೇನೆ. ಬನ್ನಿ ಹೋಗಿ ತೆಗೆದುಕೊಂಡು ಬರೋಣ. ಅಜ್ಞಾನ ಮೊಸಳೆ ನಂಬಿ ಮರದ ಬಳಿಗೆ ಹಿಂತಿರುಗಿತು. ತಕ್ಷಣ ಕೋತಿ ಜಿಗಿದು ಮರಕ್ಕೆ ಏರಿ ಹೇಳಿತು, ನೀನು ನನ್ನನ್ನು ಮೋಸ ಮಾಡಿದ್ದೀಯಾ? ಇನ್ನು ಮುಂದೆ ನಮ್ಮ ಸ್ನೇಹ ಇಲ್ಲ. ಬುದ್ಧಿವಂತಿಕೆ ಕಷ್ಟದ ಸಮಯದಲ್ಲಿ ನಮ್ಮನ್ನು ರಕ್ಷಿಸುತ್ತದೆ.